ಹಾಯ್ ಹಲೋ ಎಲ್ಲರಿಗೂ. ನಾನೀಗ ಮೊನ್ನೆ ಟ್ರಿಪ್ಪಿಗೆ ಹೋದಾಗ ಹೈದ್ರಾಬಾದ್ನಾಗ ಗೋಲ್ಕೊಂಡ ಪೋರ್ಟಿಗೆ ನೋಡಕ್ಕೆ ಹೋಗಿದ್ವಿ. ಭಾಳ ಹಳೆ ಕಾಲದ್ದೈತಿ, ಸ್ವಲ್ಪ ಅರ್ಧಂಬರ್ಧ ಎಲ್ಲ ಹಾಳು ಬಿದ್ದೈತಿ. ಆದರೂ ನೋಡಕ್ಕೆ ಚಲೋ ಅನಿಸ್ತದೆ, ಕತ್ತಿ ಎಲ್ಲ ಕೇಳಕ್ಕೆ. ಅದನ್ನ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇದನ್ನು ಕಟ್ಟಿಸಿದ್ದು 800 ವರ್ಷಗಳ ಹಿಂದೆ. ಇದನ್ನು ಯಾರು ಕಟ್ಟಿಸಿದ್ರಂದ್ರೆ ಕಾಕತೀಯ ವಂಶದವರು ರುದ್ರಮ್ಮ ದೇವಿ ಅವ್ರ ಉತ್ತರಾಧಿಕಾರಿಯಾದ ಪ್ರತಾಪ ರುದ್ರ ಅಂತೇಳಿ ಕಟ್ಟಿಸಿದ್ರು. ಅದನ್ನು ಹೆಂಗೆ ಕಟ್ಟಿಸಿದ್ರು ಅಂದ್ರೆ ಅವರು ಒಂದು ಮಹಲ್ಗತೆ ಕಟ್ಟಿಸಿದ್ರು, ಒಂದು ದೊಡ್ಡ ಮನಿಗತೆ ಕಟ್ಟಿಸಿದ್ರು. ಅದನ್ನು ಆಮೇಲೆ ಇವರು ಶಾಹಿ ಮನೆತನದ ರಾಜರು ಅದನ್ನು ಅಳವಿಕೆಗೆ ತೊಗೊತಾರೆ. ಅಳವಿಕೆ ತೊಗೊಂಡ್ಮೇಲೆ ಎಲ್ಲ ಕಲ್ಲು ಗಿಲ್ಲು ದೊಡ್ಡ ದೊಡ್ಡ ಕಲ್ಲೆಲ್ಲ ಉಪಯೋಗಿಸಿ ಕಲ್ಲಿನ ಬೆಟ್ಟನ ಅದು. ಆ ಬೆಟ್ಟದೊಳಗೆ ಅದನ್ನು ಕಡಿದು ದೊಡ್ಡ ದೊಡ್ಡ ಗಾಡಿ, ಒಂದೊಂದು ಗಾಡಿ 4ರಿಂದ 5 ಫೂಟ್ ಅದಾವ ಒಂದೊಂದು ಗಾಡಿ ಅಗಲ. ಅಂತಾಗ ಬರೀ ಫುಲ್ ಎಲ್ಲಿ ನೋಡಿದ್ರು ಕಲ್ಲಿನ ಗಾಡಿ. ಆ ಕಲ್ಲಿಲ್ಲೇ ಪೂರ್ತಿ ಕೋಟೆ ಕಟ್ಟ್ಯಾರ. ಅದು ಪೂರ್ತಿ ಕೋಟೆ 120 ಮೀಟರ್ ಹೈಟ್ನಾಗ ಐತಿ ನೆಲದಿಂದ. ಇದು ಕಟ್ಟಿದ್ದು 800 ವರ್ಷದ ಹಿಂದೆ. ಇದು ಗೊಲ್ಲಕೊಂಡ ಅಂತೇಳಿ, ಗೋಲ್ಕೊಂಡ ಅಂತ ಯಾಕೆ ಹೆಸರು ಬಂತಂದ್ರೆ ಅದು ಗೊಲ್ಲಕೊಂಡ ಅಂತೇಳಿ ಅದೊಂದು ಹಳ್ಳಿ, ಅದು ಪೋರ್ಟ್ ಇದ್ದದ್ದು. ಹಿಂಗಾಗಿ ಅದಕ್ಕೆ ಗೊಲ್ಲಕೊಂಡ ಅಂತ ಹೇಳ್ತಿದ್ರು ಮೊದ್ಲು. ಅದು ಬರ್ಬರ್ತಾ ಗೋಲ್ಕೊಂಡ ಅಂತೇಳಿ ಆತು. ಅದು ಪೂರ್ತಿ ಗೋಲ್ಕೊಂಡ ಊರು 8 ಕಿಲೋಮೀಟರ್ ಇತ್ತಂತೆ. ಅದರೊಳಗೆ 5 ಕಿಲೋಮೀಟರ್ ಊರೈತಿ. ಉಳಿದಿದ್ದು 3 ಕಿಲೋಮೀಟರ್ ವಿಸ್ತೀರ್ಣದಾಗ ಈ ಗೋಲ್ಕೊಂಡ ಪೋರ್ಟ್ ಐತಿ. ಇದು 120 ಮೀಟರ್ ಹೈಟ್ನಾಗ ಐತಿ. ಮತ್ತು ಇದು ಎಷ್ಟು ಚಲೋ ಐತಂದ್ರೆ ಇದು ಹೋಗುತ್ತಲೇ ಇದು ಫಸ್ಟಿಗೆ ಇದು ಒಳಗೆ ಹೋಗೋದು. ಮತ್ತು ಅಲ್ಲೆಲ್ಲ ಐತಿ, ನೀರಿಂದು ವ್ಯವಸ್ಥೆ ಮಾಡ್ಯಾರ. ಆಗಿನ ಕಾಲದಾಗ ಅಲ್ಲಿ 4 ಟ್ಯಾಂಕ್ ಅದಾವು. ಅದೆಲ್ಲೋ ದೂರ ಒಂದು ಕೆರೆ ಐತಿ. ಆ ಕೆರೆಯಿಂದ ಫಸ್ಟ್ ಒಂದು ಟ್ಯಾಂಕಿಗೆ ಬರ್ತಿದ್ವಂತ ನೀರು. ಅಲ್ಲಿಂದ ಮ್ಯಾಲೆ ಮತ್ತು 3 ಟ್ಯಾಂಕ್, ಒಟ್ಟು ಟೋಟಲ್ 4 ಟ್ಯಾಂಕ್ ಫುಲ್ ಮ್ಯಾಲಿನ ತನಕನೂ ನೀರು ಹೊಕ್ಕಿದ್ವು. ಪೈಪ್ ಗೋಡ್ಯಾಗ ಅಳವಡಿಸಿದ್ರಂತ, ಯಾರಿಗೂ ಕಾಣಿಸ್ಬಾರ್ದಂತಂದು. ಅಕಸ್ಮಾತ್ ಯಾರು ವೈರಿಗಳು ದಂಡೆತ್ತಿ ಬಂದಾಗ ಪೈಪ್ ಅದು ನೋಡಿ ಒಡೆದು ಗಿಡಿದ್ರೆ ಮ್ಯಾಲೆ ನೀರು ಸಪ್ಲೈ ಆಗೋದಿಲ್ಲ ಅಂತಂದು ಯಾರಿಗೆ ಗೊತ್ತಾಗಬಾರ್ದಂತೇಳಿ ಗಾಡಿ ಒಳಗೆ ಅಳವಡಿಸಿದ್ರಂತೆ. ಅಲ್ಲಿಂದ ಮ್ಯಾಲಿನ ತನಕನೂ ಪೂರ್ತಿ ಲಾಸ್ಟ್ ಮ್ಯಾಲಿನ ತನಕನೂ ನೀರು ಹೊಕ್ಕಿದ್ವು ಅಂತ. ಎಲ್ಲ ಟ್ಯಾಂಕೂ ಅವ್ರು ತುಂಬಿಟ್ಕೊತಿದ್ರಂತೆ. ಅಷ್ಟು ಚಲೋ ಮಾಡ್ಯಾರ ಅವರು. ಆಮೇಲೆ ಇಲ್ಲೇ ಹೋಗ್ತಾ ಇದು ಭಾಳ ದೊಡ್ಡದೈತೆ, ಅದು ಸಣ್ಣದಿಲ್ಲ. ಇವೆಲ್ಲ ಚಿಕ್ಕ ಹಾಲ್ಗಳು ಇದು ಮಾಡೋದು, ಮೀಟಿಂಗ್ ಮಾಡೋದು, ಇದೆಲ್ಲ ಒಳಗೆ ಹೋಗೋ ದಾರಿ ಇದು. ಎಲ್ಲ ಗಾಡಿ ಅದು ಸ್ವಲ್ಪ ಇದಾಗ್ಯಾವು, ಬಿದ್ದಾವು, ಒಂದು ಸ್ವಲ್ಪ ಹಾಳಾಗ್ಯಾವು. ಇಲ್ಲೇ ಒಂದು ಎಂಟ್ರೆನ್ಸಿಗೆ ಒಂದು ಪ್ಲೇಸ್ ಐತಿ. ಹೋದ್ಗುಟ್ಲೇನ ಒಂದು ಹಾಲ್ ಐತಿ ದೊಡ್ಡದು. ಅಲ್ಲೇ ಪರ್ಟಿಕ್ಯುಲರ್ ಆಗಿ ಒಂದೇ ಜಾಗದಾಗ ಒಂದು 4x4 ಫೂಟ್ ಜಾಗದಾಗ ಅಲ್ಲಿ ಒಂದು ಸಲ ಚಪ್ಪಾಳಿ ಬಡಿದ್ರೆ ಮ್ಯಾಲೆ ಲಾಸ್ಟ್ ಫ್ಲೋರ್ ತನಕನೂ ಒಂದು ಸಲ ಬಡಿದ್ರೆ 24 ಸಲ ಚಪ್ಪಾಳಿ ಕೇಳಿಸ್ತೈತಿ. ಅಲ್ಲಿ ಅವ್ರು ಬಡಿದ್ರೆ ಇಲ್ಲಿ ಕೇಳ್ತೈತಿ. ಅವಾಗ ಯಾರು ದಂಡೆತ್ತಿ ಬಂದ್ರೆ ಹೇಳೋದ್ಲಿಕ್ಕೆ ಒಮ್ಮಿಕ್ಲೆ ಬಂದುಬಿಡ್ತಿದ್ರು ಅವಾಗ ಬೇರೆ ರಾಜ್ಯದವರು. ಹಂಗೆ ಬಂದಾಗ ಮ್ಯಾಲಿದ್ದವ್ರಿಗೆ ತಿಳಿಸ್ಬೇಕು, ಅಥವಾ ರಾಜನೂ ಮ್ಯಾಲಿದ್ರೆ ಅಥವಾ ರಾಣಿಗಳು ಮ್ಯಾಲಿರ್ತಾರೆ ಅವ್ರಿಗೆಲ್ಲ ಹೇಳಬೇಕು, ಹುಷಾರಾಗಿರ್ರಿ ಬಂದಾರಂತಂದು ಹೇಳ್ಬೇಕಂತಂದು ಅದು ಸೂಚನೆ ಅಂತ. ಇಲ್ಲಿ ಚಪ್ಪಾಳಿ ಬಾರಿಸಿದ್ರೆ ಅದು ಹಾಲು. ಇಲ್ಲಿ ಚಪ್ಪಾಳಿ ಬಾರಿಸಿದ್ರೆ ಅಲ್ಲಿ ಹೋಗಿ ಕೇಳ್ತಿತ್ತು. ನಾವು ಅದನ್ನು ಕೇಳ್ಬೋದು. ಆಮೇಲೆ ಅಲ್ಲೇ ಕೆಲವೊಂದು ಗೋಡೆಗಳದಾವು. ಈ ಗೋಡೆಯಿಂದ ಈಚೆ ಕಡೆ ನಿಂತು ಸಾವಕಾಶ ಮಾತಾಡಿದ್ರೆ ಆಚೆ ಕಡೆ ಕಿವಿ ಇಟ್ಟು ಕೇಳಿದ್ರೆ ಅದು ಕೇಳ್ತೈತಿ. ಹಂಗೆ ಅವಾಗಿನ ಕಾಲದಾಗನ ಅವ್ರು ಟೆಕ್ನಾಲಜಿ ಯೂಸ್ ಮಾಡ್ಯಾರ. ಇಲ್ಲಿ ಮ್ಯಾಲೆ ಕಾಣಿಸ್ತೈತೆ ನೋಡ್ರಿ, ಒಂದು ಫ್ಲವರ್ ಐತಿ. ಆ ಫ್ಲವರ್ ಅದನ್ನು ಒಂಥರ ಮ್ಯಾಜಿಕ್ ಗತೆ ಅದನ್ನು ಸೌಂಡ್ ಕೇಳಿಸ್ತೈತಿ. ಹಂಗೆ ಮಾಡ್ಯಾರ. ಇದೆಲ್ಲ ಇಲ್ಲೆಲ್ಲ ಅದಾವಲ್ಲ ರೂಮ್, ಇದು ನೃತ್ಯ ಮಾಡೋದು ಎದುರುಗಡೆ ಕಾಣ್ತೈತಲ್ಲ ಒಂಥರ ಸ್ಟೇಜ್ ಗತೆ, ಅದೆಲ್ಲ ನರ್ತಕಿಯರು ನೃತ್ಯ ಮಾಡೋದು. ಇದೆಲ್ಲ ಗ್ರೌಂಡ್. ಇಲ್ಲೆಲ್ಲರೂ ಜನರು ಕುಂದಿರ್ತಿದ್ರಂತೆ, ಸಾರ್ವಜನಿಕ ಜನರು ಬಂದು ಅಲ್ಲಿ ನೋಡಕ್ಕೆ ಕುಂದಿರ್ತಿದ್ರಂತೆ. ಇದೆಲ್ಲ ಮ್ಯಾಲೆ ರಾಜರದು ಕುಂದಿರ್ತಿದ್ರಂತಲ್ಲಿ, ರಾಜರು ರಾಣಿಯರು ನೃತ್ಯ ನೋಡಕ್ಕೆ ಕುಂದಿರ್ತಿದ್ರಂತಲ್ಲಿ ಮ್ಯಾಲೆ.
ಭಾಳ ಚಂದ ಐತಿ. ಮತ್ತು ಅಲ್ಲೇ ಎಲ್ಲ ರೇಷನ್ ಸ್ಟೋರ್ ಮಾಡಿ ಇಡುವಂಥ ರೂಮ್ಗಳು ಅದಾವು. ಇವೆಲ್ಲ ರೇಷನ್ ಸ್ಟೋರ್ ಮಾಡಿಡುವಂಥ ರೂಮ್ಗಳಿವು ಇಷ್ಟು. ಆಮೇಲೆ ಅಲ್ಲೇ ಇನ್ನೂ ಗುಂಡುಗಳು, ಅವಾಗಿನ ಕಾಲದ ಗುಂಡುಗಳು ಅವೆಲ್ಲ ಅದಾವು. ಅವನ್ನೆಲ್ಲ ಇಟ್ಟಾರ, ಹಂಗೆ ಇಟ್ಟಾರ. ಅವನ್ನ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ, ಎಲ್ಲ ಗ್ರಿಲ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಾರೆ. ಇದೆಲ್ಲ ಇದು ಉದ್ಯಾನವನ, ಇದು ಒಂದು ಟೈಪ್ ಗಾರ್ಡನ್ ಟೈಪ್. ಅವರೆಲ್ಲರೂ ವಾಯು ವಿಹಾರದು ಮಾಡಕ್ಕೆ ಇದನ್ನು ಗಾರ್ಡನ್ ಟೈಪ್ ಮಾಡಿದ್ರು. ಇದೆಲ್ಲ ಐತೆಲ್ಲ, ಇದೆಲ್ಲ ಕಾರಂಜಿ ಗತೆ ಅದನ್ನು ಮಾಡ್ಯಾರ. ಈಗೆಲ್ಲ ಹಾಳು ಬಿದ್ದೈತಿ. ಆದರೂ ಅವಾಗ ಇಲ್ಲಿತ್ತು ಅದು ಅಂಥೇಳಿ ಅದನ್ನು ಕೇಳಾಕನ ನಮಗೆ ಒಂಥರ ಖುಷಿ ಅನ್ನಿಸ್ತೈತಿ, ನೋಡಕ್ಕೆ ಒಂಥರ ಚಂದ ಅನ್ನಿಸ್ತೈತಿ. ಅದನ್ನೆಲ್ಲ ಸ್ಟೋರಿ ಕೇಳಕ್ಕೆ ಭಾಳ ಚಂದ ಐತಿ. ಮತ್ತು ಮ್ಯಾಲ ಒಂದು ಮೂರ್ತಿ ಇತ್ತಂತ. ಅದು ಒಂದು ಗೊಲ್ಲರ ಹುಡುಗ ಅಲ್ಲೇ ಇದ್ನಂತ. ಇಲ್ಲೇ ಇನ್ನೂ ಏನು ಕೋಟೆ ಗೀಟೆ ಅದು ಏನು ಇಲ್ದಾಗ ಅವ ಹತ್ತಿ ಬೆಟ್ಟದ ಮೇಲೆ ಹೋಗಿದ್ನಂತ. ಅವಾಗ ಒಂದು ಮೂರ್ತಿ ಕಾಣಿಸ್ತೈತಂತ ಅವಂಗೆ. ರಾಜರಿಗೆ ಹೇಳ್ತಾರಂತ, ಹಿಂಗೆ ಇಲ್ಲೊಂದು ಮೂರ್ತಿ ಕಂಡೈತಿ ದೇವಿದು ಅಂತಂದು. ಅವಾಗ ಅವ್ರ ರಾಜರು ಇಲ್ಲೇ ಮೂರ್ತಿ ಮೊದಲೇ ಐತಂದ್ಮೇಲೆ ಇಲ್ಲೊಂದು ದೇವಸ್ಥಾನ ಮಾಡಿಬಿಡೋಣಂತಂದು ರಾಜರು ಆವಾಗಿನ ಕಾಲದಾಗ ಅಲ್ಲೇ ದೇವಿದು ಒಂದು ದೇವಸ್ಥಾನ ಮಾಡ್ಯಾರ. ಎಲ್ಲದಕ್ಕೂ ಮ್ಯಾಲೆ ಹತ್ತಿ ಹೋದ್ರೆ ಅಲ್ಲಿ ಪೂಜೆ ಅನ್ನೋದು ಮಾಡಿಸ್ತಿರ್ತಾರೆ. ಬಸವಣ್ಣನ ಮೂರ್ತಿನೂ ಐತೆ ಅಲ್ಲಿ. ಚಲೋ ಐತಿ ನೋಡೋಕ್ಕೆಲ್ಲ. ಆದ್ರೆ ಹತ್ತಾಕ ಮಾತ್ರ ಭಯಂಕರ ಸುಸ್ತಾಕತಿ. ಭಾಳ ಕಾಲು ನೋವು ಇದ್ದವರು, ಏನಾರ ಹೆಲ್ತ್ ಪ್ರಾಬ್ಲಮ್ ಇದ್ದವ್ರಿಗೆ ಆಗೋದಿಲ್ಲ ಹತ್ತೋದು. ಆರಾಮಿದ್ದವರು ಹತ್ಬೋದು, ಸಾವಕಾಶ ಅಲ್ಲಲ್ಲೇ ಕುತ್ಕೊಂತ ಹತ್ಬೋದು. ಯಾವುದೇ ಏಜಿನವ್ರಾದ್ರೂ ಎಲ್ಲರಿಗೂ ಸುಸ್ತಾಕತಿ. ಸಣ್ಣ ವಯಸ್ಸಿನವ್ರು ಇರಲಿ, ದೊಡ್ಡ ವಯಸ್ಸಿನವ್ರು ಇರಲಿ, ಎಲ್ಲರಿಗೂ ಸುಸ್ತಾಗೇ ಆಕತಿ ಅದು. ಯಾಕಂದ್ರೆ ಅಷ್ಟು ಹೈಟ್ ಮೇಲೆ ಐತದು, ಬರೀ ಮೆಟ್ಲ ಹತ್ತಿ ಹೋಗ್ಬೇಕು. ಕೆಲವೊಂದು ಕಡೆ ಎಲ್ಲ ಇವು ಇತ್ತಿತ್ತಲ ಟೆಕ್ನಾಲಜಿ ಬಂದಾವು, ಅವನ್ನೆಲ್ಲ ಅಳವಡಿಸ್ತಿರ್ತಾರೆ. ಆಮೇಲೆ ಮೇಲೆ ಹೋಗಕ್ಕೆ ರೋಡ್ ಗೀಡೆಲ್ಲ ಮಾಡಿರ್ತಾರೆ. ಆದ್ರೆ ಇಲ್ಲಿ ಯಾಕೋ ಮಾಡಿಲ್ಲ ಅದನ್ನು. ಇನ್ನಾದರೂ ಅಲ್ಲಿ ಹತ್ತಿ ಹೋಗೋದೇ ಪ್ರೊಸೀಜರ್ ಐತಿ ಇಲ್ಲಿ. ಆದರೂ ಹತ್ತಿ ಹೋಗ್ಬೇಕು ಅನ್ನೋದೊಂದು ಖುಷಿ ಇರ್ತೈತಿ. ಹಿಂಗಾಗಿ ಖುಷಿಯಾಗ ಹತ್ತಿ ಹೋಗ್ಬಿಡ್ತೇವೆ. ಸುಸ್ತಾದರೂ ಸತ್ಯಕ ಒಂದು ನೋಡ್ಬೇಕು ಅನ್ನೋದು ಇರ್ತೈತಿ. ಮತ್ತು ಎಲ್ಲಕ್ಕೂ ಹೋದಾಗ ಅಲ್ಲಿ ದರ್ಬಾರ್ ಹಾಲ್ ಅಂತೈತಿ. ಅಲ್ಲೇ ರಾಜರು ದರ್ಬಾರ್ ಮಾಡ್ತಿದ್ರಂತೆ. ಜನನೂ ಎಲ್ಲರೂ ಬಂದು ಕುಂದಿರ್ತಿದ್ರಂತೆ. ಆವಾಗ ಸಭೆಗಳೆಲ್ಲ ನಡೀತಿದ್ವಂತೆ. ಅದೈತದು ಅಲ್ಲಿ. ಇವೆಲ್ಲ ಹಾಲ್ಗಳು. ಆಮೇಲೆ ಈ ರಾಣಿಯರದು ಮೇಕಪ್ ಮಾಡ್ಕೊಳ್ಳೋ ರೂಮ್ ಅದಾವಲ್ಲಿ. ಮತ್ತು ಇದು ಡ್ರೆಸ್ಸಿಂಗ್ ರೂಮ್ ಅದಾವು. ಎಲ್ಲ ಇನ್ನೂ ಹಂಗೆ ಅದಾವು. ಆದರೆ ಗಾಡಿಗಳು ಅಲ್ಲೆಲ್ಲೆಲ್ಲೆಲ್ಲಿ ಬಿದ್ದಾವು. ಅದೆಲ್ಲ ಹಿಂಗೆ ಇದು ತೋಪು. ಅಲ್ಲೇ ಒಂದು ತೋಪು ಇಟ್ಟಾರ ಹಂಗೆ ನೋಡಕ್ಕಂತಂದು. ಉಳ್ಕಿವೆಲ್ಲ ಅಲ್ಲಿ ರೂಮು ಒಂದು ಅದಕ್ಕಂತೆ ಸಪ್ರೇಟಾಗಿ ಒಂದು ಕಲ್ಲಿಂದನೇ 3 ಅಂತಸ್ತಿಂದ ಒಂದು ಮಹಲ್ ಐತಿ, ಬಿಲ್ಡಿಂಗ್ ಐತಿ. ಅದರೊಳಗೆಲ್ಲ ಅವನ್ನೆಲ್ಲ ಯುದ್ಧಕ್ಕೆ ಬಳಸುವಂಥ ಸಾಮಾನುಗಳೆಲ್ಲ ಅಲ್ಲಿಟ್ಟು ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಾರ. ಅಲ್ಲಿ ಯಾರನ್ನೂ ಬಿಡಂಗಿಲ್ಲ. ಇಲ್ಲಿ ನೋಡ್ರಿ, ನಾವು ಇನ್ನೂ ಅರ್ಧ ಹತ್ತಿದ್ವಿ. ಅವಾಗಿದು ಊರೆಲ್ಲ ಹಿಂಗೆ ಕಾಣಕತ್ತಿತ್ತಲ್ಲೇ ನೋಡಕ್ಕೆ. ಪೂರ್ತಿ ಹತ್ತಿ ಹೋದಂಗೆ ಅಲ್ಲಿ ಪೂರ್ತಿ ಇಡೀ ಹೈದರಾಬಾದ ಚಂದ ಕಾಣಿಸ್ತಿರ್ತೈತಿ. ನೋಡಕ್ಕೆ ಭಾಳ ಚಂದ ಅನ್ನಿಸ್ತೈತಿ. ನೋಡ್ರಿ, ಜನನೂ ಹತ್ತಿ ಹೊಂಟಾರ. ನಾವು ಸಾವಕಾಶ ಹತ್ತಿ ಹೊಂಟಿದ್ವಿ. ಸ್ವಲ್ಪ ಹೊತ್ತು ಹೋಗೋದು ಮತ್ತು ಕುಂದ್ರೋದು. ನಾವು ಜಾಸ್ತಿ ಕುಂದ್ರಾಕತ್ತಿದ್ದಿಲ್ಲ, ಯಾಕಂದ್ರೆ ಅವ್ನು ಸ್ವಲ್ಪ ಕುಂತೀವಿ ಅಂದ್ರೆ ಮತ್ತೆ ಸುಸ್ತಾಗ್ಬಿಡ್ತೈತಿ. ಹತ್ತಕ್ಕಾಗೋದಿಲ್ಲ ಅಂತಂದು ನಾನು ಸಾವಕಾಶ ಹತ್ಕೊಂತ ಹೊಂಟಿದ್ದೆ. ಚಂದ ಸೀನ್ರಿನ ಭಾಳ ಚಂದ ಇತ್ತಲ್ಲಿ ನೋಡಕ್ಕೆ. ಹೆಂಗೆ ಹತ್ಕೊಂತ ಹೋಗಿ ಹಂಗೆ ಕೆಳಗೆಲ್ಲ ಊರು, ಹಸಿರು ಗಿಸುರು ಎಲ್ಲ ಭಾಳ ಚಂದ ಕಾಣಿಸ್ತಿತ್ತು ನೋಡಕ್ಕೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಹಿಂದೆಲ್ಲ ಚಂದ ಕಾಣಿಸ್ತಿತ್ತು. ಕೋಟೆಯದ್ದು ಗೋಡೆ ಅದು ಚಂದ ಕಾಣಿಸ್ತಿತ್ತು ಅಂತೇಳಿ ನಾ ಇಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡೀನಿ. ಚಲೋ ಅನ್ನಿಸ್ತು ನಮಗೆ ಎಲ್ಲ. ಆದರೆ ಹೈದರಾಬಾದ್ಗೆ ಹೋದಾಗಂತೂ ಒಂದು ಸಲ ಅಂತೂ ನೋಡಬೇಕು. ಯಾಕಂದ್ರೆ ಹಳೆ ಕಾಲದ್ದಿದು. ಮುಸ್ಲಿಮರದ್ದು ಇರ್ಬೋದು, ಆದ್ರೆ ಇದು ನಮ್ಮ ದೇಶ. ನಾವು ಒಬ್ಬೊಬ್ಬರು ಅಂತಿರ್ತಾರೆ ಅವ್ರದ್ದು ಎಲ್ಲ ದೇಶನೆಲ್ಲ ಹಾಳು ಮಾಡ್ತಾರೆ, ನಮ್ಮ ಎಲ್ಲ ದೇವಸ್ಥಾನಗಳೆಲ್ಲ ಹಾಳು ಮಾಡ್ಯಾರ, ಅವ್ರದ್ದು ಯಾಕೆ ನಾವು ನೋಡ್ಬೇಕು ಅಂತಿರ್ತಾರೆ ಕೆಲವೊಬ್ರು. ಆದ್ರೆ ಹಂಗಿಲ್ಲದು. ಅವ್ರು ಕಟ್ಟಿಸಿರ್ಬೋದು, ಅವ್ರು ಆಳಿರ್ಬೋದು, ಆದರೆ ಇದು ನಮ್ಮ ದೇಶ. ಇಡೀ ಇಂಡಿಯಾ ಏನೈತಿ ಎಲ್ಲ ನಮ್ಮ ದೇಶ. ಒಂದೊಂದು ಇದನ್ನು ನೆಲ ಎಲ್ಲ ನಾವು ಏನು ಇಂಡಿಯಾ ಭಾರತ ಅಂತ ಏನೈತಿ ಎಲ್ಲ ನಮ್ಮ ದೇಶನ ಅದು. ಅವ್ರು ಕಟ್ಟ್ಯಾರ, ಇವ್ರು ಮಾಡ್ಯಾರ, ನಾವು ಯಾಕೆ ಇದು ಮಾಡೋಕೆ ಹಂಗಿರಂಗಿಲ್ಲ. ಏನೇ ಇದ್ರೂ ನೋಡಿ ನಾವು ಖುಷಿ ಪಡ್ಬೇಕು, ಆನಂದ ಪಡ್ಬೇಕು. ಈ ಕಣ್ಣುಗಳಿರೋದು ನೋಡಕ್ಕೆ.
ಇಂಥವೆಲ್ಲ ಹಿಂದಕಿನೂ ಐತಿಹಾಸಿಕವಾಗಿ ಎಲ್ಲ ಇದು ಮಾಡಿದ್ದು ನಾವು ನೋಡಬೇಕಂದು ನೋಡಿ ಆಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಹೇಳಬೇಕು ಅದ್ರ ಬಗ್ಗೆ. ಈಗೆಲ್ಲ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಹಾಗೆಲ್ಲ ಬಿಲ್ಡಿಂಗು ಗೋಡೆ ಅದು ಕಟ್ತಾರೆ. ಆದ್ರೆ ಅವಾಗ ಏನು ಟೆಕ್ನಾಲಜಿ ಇದ್ದಿದ್ದಿಲ್ಲ. ಅಲ್ಲಿಂದ 120 ಮೀಟರ್ 120 ಮೀಟರ್ ಹೈಟ್ ಅಂಥ ದೊಡ್ಡ ದೊಡ್ಡ ಕಲ್ಲದು ತೊಗೊಂಡು ಹೋಗಿ ಅವ್ರಂಥ ದೊಡ್ಡ ದೊಡ್ಡ ಗೋಡೆ 4-5 ಫೂಟ್ ಅಗಲಿರುವ ಇದೇ ದೇವಿ ಗುಡಿ ನೀವು ನೋಡಾಕತ್ತಿದ್ದು. ಅಲ್ಲೇ ದೇವಿ ಗುಡಿ, ಅಲ್ಲೇ ಬಸವಣ್ಣನೂ ಅದಾನ. ಅಷ್ಟು ಎತ್ತರ ಕಲ್ಲಿಲ್ಲೇ ಅಷ್ಟು ದೊಡ್ಡ ದೊಡ್ಡ ಗೋಡೆ ಕಟ್ಟ್ಯಾರಂದ್ರೆ ನೀವು ಯೋಚನೆ ಮಾಡಿರಿ ಅವಾಗ ಎಷ್ಟು ಶಕ್ತಿವಂತರು ಇರ್ಬೋದು. ಅಲ್ಲಿ ಇನ್ನೂ ಒಂದು ಇದು ನೀವು ನೋಡಾಕತ್ತಿರಲ್ಲ, ಇದು ದರ್ಬಾರ್ ಹಾಲ್. ಮ್ಯಾಲೆ ಹತ್ತಿ ಹೋಗ್ಬೇಕು. ಇದು ಎಲ್ಲಕ್ಕೂ ಲಾಸ್ಟ್ ಬಿಲ್ಡಿಂಗ್ ಇದು ಮ್ಯಾಲೆ, ಬೆಟ್ಟದ ಮೇಲೆ. ಅಲ್ಲೇ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಅಲ್ಲೊಂದು 240 kgದು ಒಂದು ಕಬ್ಬಿಣದ ಕಲ್ಲಿಂದ ಐತೆ. ಅದು ಕಬ್ಬಿಣದಲ್ಲೇ ಮಾಡಿದ್ದು. ಅದನ್ನು ಹುಡುಗರೆಲ್ಲ ಬಂದವ್ರು ಹಂಗೆ ಇದು ಎತ್ತಿ ನೋಡ್ತಿರ್ತಾರೆ. ಅವಾಗ ರಾಜರಿದ್ದಾಗ ಸೈನಿಕರು ಕೆಲಸಕ್ಕೆ ತಗೋಬೇಕಂದ್ರೆ ಜನರನ್ನ ಅದನ್ನೇ ಒಂದೇ ಕೈಯಾಗಿ ಎತ್ತಾಕೆ ಹೇಳ್ತಿದ್ರಂತೆ. ಯಾರು ಒಂದೇ ಕೈಯಾಗಿ ಅದನ್ನು ಎತ್ತಾಕೈತಿ ಅವ್ರು ಬಲಿಷ್ಠದಾರ, ಅವರು ಸೈನಿಕರಾಗಿ ಕೆಲಸ ನಿಭಾಯಿಸ್ಬೋದು ಅಂತಂದು ರಾಜಾಗ ಅನಿಸ್ತಿತ್ತಂತೆ. ಅವಾಗ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ರಂತೆ ಸೈನಿಕ ಕೆಲಸಕ್ಕೆ. ಇದು ದರ್ಬಾರ್ ಹಾಲ್ ಇದು. ಇಲ್ಲೆಲ್ಲ ಇದು ರಾಜರು ಅವರೆಲ್ಲರೂ ಕುತ್ಕೊಂತಿದ್ರು. ಮುಂದೊಂದು ದೊಡ್ಡ ಇದೈತಿ, ಬಯಲೈತಿ, ಕಲ್ಲಿಲೇನ ಮಾಡ್ಯಾರ ಅದನ್ನು ಎಲ್ಲ. ಅಲ್ಲೆಲ್ಲ ಜನರೆಲ್ಲರೂ ಕುಂದಿರ್ತಿದ್ರಂತೆ. ಇಲ್ಲಿಂದ ನೋಡಿದ್ರಂತೂ ಇಡೀ ಹೈದರಾಬಾದ್ ಅಂತೂ ಭಾಳ ಚಂದ ಕಾಣಿಸ್ತೈತಿ ನೋಡಕ್ಕೆ. 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಕಾಣಿಸ್ತೈತಿ. ಹಸಿರು ಬೆಟ್ಟ ಗುಡ್ಡ, ಅಲ್ಲಿ ಹೈದರಾಬಾದ್ನಾಗ ಭಾಳ ಗುಡ್ಡ ಬೆಟ್ಟ ಅದು ಭಾಳ ಅದಾವು. ಇದನ್ನೆಲ್ಲ ನೋಡ್ರಿ. ಹಂಗೆ ನಾವು ಒಂದು ಸ್ವಲ್ಪ ಇದನ್ನು ತೋರ್ಸಾಕತ್ತೀನಿ. ಆದರೂ ಹಿಂಗೆ ಫೋಟೋದಾಗ ನೋಡೋಕ್ಕಿಂತ ನಾವು ಕಣ್ಣಿಲ್ಲೇ ನೋಡ್ತೇವಲ್ಲ ಅದು ಭಾಳ ಚಂದ. ಇನ್ನೂ ನೋಡ್ಕೊತಾನೆ ಇರ್ಬೇಕು ಅನ್ನಿಸ್ತೈತಿ. ಇಡೀ ಊರೆಲ್ಲ ಕಾಣಿಸ್ತಿರ್ತೈತಿ ಅಲ್ಲಿ ನಿಂತ್ಕೊಂಡು. ಆಮೇಲೆ ಅಲ್ಲಿ ಮ್ಯಾಲೆ ಹೋದಾಗ ಗಾಳಿ ಚಲೋ ಬರ್ತಿರ್ತೈತೆ. ಅಲ್ಲಿ ಎತ್ತರ ಮೇಲೆ ಹೋದಾಗ ಅದು ಒಂದು ಇದು ಸೀನ್ರಿ. ಎಷ್ಟು ಇದು ನೋಡಿದ್ರೂ ಕಡಿಮೆನ ಅನಿಸ್ತೈತಿ. ಸೀನ್ರಿ ಮಾತ್ರ ಭಾಳ ಚಂದಲ್ಲಿ. ಇವು ನೋಡ್ರಿ, ಒಂದೊಂದು ಗೋಡೆ 4-5 ಫೀಟ್ ಅದಾವವು. ಇದು ನೋಡ್ರಿ, ಇಡೀ ಊರ ಕಾಣಕತ್ತೈತೆ ಅಲ್ಲಿ. ಭಾಳ ಚಂದ ಕಾಣಿಸ್ತೈತಿ ನೋಡಕ್ಕೆ. ಮ್ಯಾಲಿಂದ ಎಲ್ಲ ಸುತ್ತೂ ಕಡೆ ನೋಡಿದ್ರೆ ಅದೊಂದು ಇದನ್ನ ಬೇರೆ ಎಲ್ಲ ಇದೈತಿ. ಯಾರು ನೋಡಿದವ್ರು ಗೊತ್ತಿರ್ತೈತಿ, ನೋಡ್ಲಾರ್ದು. ಇದು ದರ್ಬಾರ್ ಹಾಲಿನ ಹೊರಗಿಂದಿದು. ಇದು ಹೊರಗೆ ಐತೆಲ್ಲ ಜಾಗ. ಇಲ್ಲೆಲ್ಲ ಜನರು ಕುಂದಿರ್ತಿದ್ರಂತೆ. ಆ ದರ್ಬಾರ್ ಹಾಲಿನ ಒಳಗೆ ರಾಜರು ರಾಣಿಯರು ಅವರೆಲ್ಲರೂ ಯಾರ್ಯಾರು ಇರ್ತಿದ್ರು, ಮಂತ್ರಿಗಳು ಅವರೆಲ್ಲರೂ ಕುಂದಿರ್ತಿದ್ರಂತಲ್ಲೇ.